ಡೀಸೆಲ್ ಬೆಲೆ ಏರಿಕೆ ಮತ್ತು ವರ್ಷಕ್ಕೆ 6 ಅನಿಲ ಸಿಲಿಂಡರ್ಗಳಿಗೆ ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ನ್ಯಾಷನಲ್ ವುಮೆನ್ಸ್ ಫ್ರಂಟ್ನ ಕಾರ್ಯಕರ್ತೆಯರು ಮೌನ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ್ದ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸುವ ವಿವಿಧ ಫಲಕಗಳನ್ನಿಡಿದು ಪ್ರತಿಭಟಿಸಿದರು. ಇದೇ ವೇಳೆ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಜರೀನಾ ಬಾನು ಮಾತನಾಡಿ, ಕೇಂದ್ರ ಸರ್ಕಾರದ ಈ ನೀತಿಯು ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಕೈಗೊಂಡಿರುವಂತಹ ಅವಿವೇಕದ ನೀತಿಯಾಗಿದ್ದು ಕೂಡಲೇ ಇದನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ನಮ್ಮ ದೇಶದ ಬಹುತೇಕ ಜನರು ಗ್ರಾಮೀಣ ಪ್ರದೇಶದವರಾಗಿದ್ದು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಮತ್ತು ಸರಕಿನ ಸಾಗಾಟಕ್ಕೆ ಸಾರಿಗೆ ಮಾರ್ಗವನ್ನೇ ಅವಲಂಬಿಸಿರುವುದರಿಂದ ಈ ಡೀಸೆಲ್ ಬೆಲೆ ಏರಿಕೆ ಸಾರಿಗೆ ದರಗಳು ಹೆಚ್ಚಾಗಲು ಕಾರಣವಾಗುತ್ತವೆ ಎಂದರು. ಡೀಸೆಲ್ ಬೆಲೆ ಏರಿಕೆ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಕೇವಲ 6 ಅನಿಲ ಸಿಲಿಂಡರಿಗೆ ಸಬ್ಸಿಡಿ ನೀಡುವ ಕಠಿಣ ರಾಜಕೀಯ ನಿರ್ಧಾರವನ್ನು ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಕೈಗೊಂಡಂತಹ ಅವಿವೇಕದ ನೀತಿಯಾಗಿದ್ದು ಇದನ್ನು NWF ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಕೂಡಲೇ ಅದನ್ನು ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಇರುವ ಸಂತ ಬಾರ್ತೊಲೋಮ್ಯೂಸ್ ಚರ್ಚ್ ಸುತ್ತ ಆಟೋ ರಿಕ್ಷಾಗಳೇ ಸುತ್ತುವರೆದಿದ್ದು ಭಕ್ತಾದಿಗಳು ಮತ್ತು ದೇವಾಲಯದ ಆಡಳಿತ